ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೀಕ್ಷಕ ಪ್ರಭುಗಳೇ, ಮುಧೋಳದಲ್ಲಿ ಆಗಿರುವಂತಹ ಒಂದು ಘಟನೆ ಏನಿದೆ, ಸೊ ಆಗಲೇ ನಿಮಗೆ ಆ ಸುದ್ದಿಯನ್ನು ತೋರಿಸಿದ್ದೆ. ಸೊ ಈಗ ಒಂದು ಅಪ್ಡೇಟ್ ಸಿಗ್ತಿರುವಂಥದ್ದು. ಏನು ಅಪ್ಡೇಟು ಅಂತಂತಂದರೆ, ಆಗಲೇ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಒಂದಿಷ್ಟು ವಿಷಯ ಹರಿದಾಡ್ತಾ ಇದೆ. ಏನಂತಂದರೆ, ಈ ಒಂದು ಕಳ್ಳರ ಸುಳಿವನ್ನು ಮಗಳು ಶ್ರುತಿ ಸಂಕನ್ನವರು ಕೊಟ್ಟರು ಅಂತ ಹೇಳಿ ಒಂದು ಸುದ್ದಿ ಓಡಾಡ್ತಾ ಇದೆ. ಈ ಶ್ರುತಿ ಸಂಕನ್ನವರಿಗೆ ಸುದ್ದಿಯನ್ನು ಕೊಟ್ಟಿರುವಂಥದ್ದು ಅವರ ತಂದೆ ಹನುಮಗೌಡರು. ಹನುಮಗೌಡರ ಹೆಂಡತಿ ಏನಿದ್ದಾರೆ, ಸೊ ಕಳ್ಳರ ಸುಳಿವು ಆ ಹನುಮಗೌಡರ ಹೆಂಡತಿಗೆ ಗೊತ್ತಾಗುತ್ತೆ. ಅವಾಗ ಎಚ್ಚರ ಆಗುತ್ತೆ ಅವರಿಗೆ. ಸೊ ಎಚ್ಚರ ಆದಂತಹ ಸಂದರ್ಭದಲ್ಲಿ ಹನುಮಗೌಡರನ್ನ ಎಚ್ಚರಿಸ್ತಾರೆ. ಸೊ ಯಾರೋ ಮನೆ ಹತ್ರ ಬಂದಿದೆ, ಸೌಂಡ್ ಆಗ್ತಾ ಇದೆ ಅಂತ ಹೇಳಿ. ಅವಾಗ ಹನುಮಗೌಡರು ಅಮೇರಿಕದಲ್ಲಿರುವಂತಹ ತನ್ನ ಮಗಳು ಶ್ರುತಿ ಏನಿದ್ದಾರೆ, ಆ ಶ್ರುತಿಗೆ ಫೋನ್ ಮಾಡ್ತಾರೆ. ನಮ್ಮ ಮನೆ ಹತ್ರ ಏನೋ ಒಂದು ಸಪ್ಲ ಆಗ್ತಾ ಇದೆ, ನೀನು CCTVಯಲ್ಲಿ ಚೆಕ್ ಮಾಡು ಅಂತ ಹೇಳಿದಾಗ ಅವರು CCTVಯನ್ನು ತಮ್ಮ ಮೊಬೈಲಲ್ಲಿ ಒಂದು ಆಕ್ಸೆಸ್ ಮಾಡಿ, ಆ ಒಂದು ಆ್ಯಪಲ್ಲಿ ಆಕ್ಸೆಸ್ ಮಾಡಿ ನೋಡ್ತಾರೆ. ಅವಾಗ ಕಳ್ಳರು ಸುಳಿವು ಗೊತ್ತಾಗುತ್ತೆ. ಆನಂತರ ಕಳ್ಳರು ಹೋಗಿರೋದನ್ನ ಮಗಳು ಇವರಿಗೆ ಹೇಳ್ತಾರಂತೆ. ಸೊ ಅವರೇ ಒಂದು ಮಾತನಾಡಿದ್ದಾರೆ, ಒಂದು ವಿಡಿಯೋ ಬೈಟನ್ನು ಕೊಟ್ಟಿದ್ದಾರೆ. ಸೊ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅನ್ನೋದನ್ನ ಸ್ವತಃ ನೀವೇ ನೋಡಿ. ನಿನ್ನೆ ದಿನಾಂಕ 26/8/25 ರಾತ್ರಿ 1 ಗಂಟೆ 40 ನಿಮಿಷದಿಂದ 2 ಗಂಟೆ 10 ನಿಮಿಷದ ಅವಧಿಯಲ್ಲಿ ಒಂದು ಕಳ್ಳರ ಗ್ಯಾಂಗು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ನಾವು ಮಲಗಿದ್ವಿ. ಆವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ಮಿಸಸ್ಸಿಗೆ ಸ್ವಲ್ಪ ಎಚ್ಚರ ಆದದ್ದು ಯಾರೋ ಕಳ್ಳರು ಬಂದಾರ ಅನ್ನೋದು ಆಕೆಗೆ ಸುಳಿವು ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ, ಏನೂ ಮಾಡಲಿಲ್ಲ. ಎಲ್ಲ ಹೊರಗಡೆ ನಮ್ಮ 3 CCTV ಇದ್ದು, CCTV ಫುಟೇಜನ್ನು ನಮ್ಮ ಅಮೇರಿಕದಲ್ಲಿರುವ ನಮ್ಮ ಮಗಳಿಗೆ ನಾವು ಫುಟೇಜ್ ಮುಖಾಂತರ ಎಲ್ಲ ನಮ್ಗೆ ಇದನ್ನು ಮಾಡಂತೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ. ಆವಾಗ ಅವಳು ಇಮಿಡಿಯೇಟ್ ಅಲರ್ಟ್ ಆಗಿ ಆ CCTVಗಳನ್ನು ತನ್ನ ಹಾಕಿಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರು ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ 2 ಗಂಟೆ 34 ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಮಗಳು ನಮ್ಗೆ CCTV ಎಲ್ಲ ಫುಟೇಜ್ಗಳನ್ನ ವಾಟ್ಸಪ್ ಮೂಲಕ ನಮ್ಗೆ ಕಳಿಸಿದ್ಲು. ಅದ್ರ ಸಹಾಯದಿಂದ ನಾವು ಇವತ್ತೇನಪ್ಪ ಅಂತಂದ್ರೆ ಈ ಇಲೆಕ್ಟ್ರಾನಿಕ್ ಯುಗದಲ್ಲಿ ಯಾವ ರೀತಿ ನಾವು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಕಿದರೆ ನಾವು ಸೇಫಾಗಿರಬೇಕು ಅನ್ನೋದಕ್ಕೆ ಇದೊಂದು ಸಹ ನಿದರ್ಶನ. ಸೊ ಈ ವಿಷಯವಾಗಿ ಬಾಗಲಕೋಟೆಯ SP ಆಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಅವರು ಮಾತನಾಡಿದ್ದಾರೆ. ಸೊ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ನೋಡೋಣ. ಹಾಗೆ ಅವರು ಹೇಳ್ತಿರುವಂಥದ್ದು ಏನಂತಂದರೆ, ಈ ಹಿಂದೆ ಅಂದರೆ ಒಂದು 10 ನಿಮಿಷದ ಮುಂಚೆ ಈ ಕೃತ್ಯ ನಡೀತಲ್ಲ, ಅದಕ್ಕಿಂತ ಒಂದು 10 ನಿಮಿಷ ಮುಂಚೆ ಒಂದು ಮನೆಗೆ ಈ ಕಳ್ಳರು ದಾಳಿ ಮಾಡಿರ್ತಾರೆ. ಯಾವ ರೀತಿ ದಾಳಿ ಅಂತಂದರೆ, ಅಲ್ಲಿ ಒಂದು ಮನೆ ಏನಿದೆಯಲ್ಲ, ಆ ಮನೆಯ ಮೆಂಬರ್ಸ್ ಏನಿದ್ದಾರೆ ಹಾಲ್ನಲ್ಲಿ ಮಲ್ಕೊಂಡಿರ್ತಾರೆ. ಸೊ ಬೆಡ್ರೂಮಲ್ಲಿ ಇರೋದಿಲ್ಲ. ಹೀಗಾಗಿ ಕಳ್ಳರು ಕಿಟಕಿಯಿಂದ ಬಂದು ಒಂದಿಷ್ಟು ಬಂಗಾರವನ್ನು ದೋಚ್ಕೊಂಡಿರ್ತಾರೆ. ಸುಮಾರು ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸುಮಾರು 7 ತೊಲೆ ಬಂಗಾರ ಅಂತೆ. ನಂತರ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಮೌಲ್ಯ ಅಂತ ಹೇಳ್ತಾ ಇದ್ದಾರೆ. 40,000 ರೂಪಾಯಿ ಹಣವನ್ನು ಸಹ ಒಯ್ದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಬಾಗಲಕೋಟೆಯ SP ಆಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ನಿನ್ನೆ ಮುಧೋಲ್ PS ಲಿಮಿಟಲ್ಲಿ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಕಳ್ತನ ಆಗಿದೆ ಮತ್ತು ಇನ್ನೆರಡು ಮನೆಯಲ್ಲಿ ಅಟೆಂಪ್ಟ್ ಆಗಿದೆ. ನಮ್ಮ ಪ್ರಕಾರ ಈ ಒಂದೇ ಗ್ಯಾಂಗ್ ಈ ಕೆಲಸ ಮಾಡಿದ್ದಾರೆ. ಯಾವ ಮನೆಯಲ್ಲಿ ಕಳ್ತನ ಆಗಿದೆ ಆ ಮನೆಯಲ್ಲಿ ಮನೆವಾಸಿಗಳು ಆ ಮನೆಯಲ್ಲಿ ಇದ್ದು ಅವರು ಹಾಲಲ್ಲಿ ಮಲಗುವಾಗನೇ ಬೆಡ್ರೂಮಲ್ಲಿ ಹಿಂದಿನ ಕಿಟಕಿಯಿಂದ ಎಂಟರ್ ಆಗಿ ಆ ಬೆಡ್ರೂಮಲ್ಲಿ ಇರುವ ಬಂಗಾರಕ್ಕೆ ಟೋಟಲ್ ಗ್ಯಾಂಗಲ್ಲಿ ಇರುವ 4 ಜನ ಕಳ್ತನ ಮಾಡಿದ್ದಾರೆ. ಈ ಕಳ್ತನ ಮಾಡಿಬಿಟ್ಟು ಇನ್ನೊಂದು 2ನೇ ಮನೆಗೆ ಹೋಗುವಾಗ ಆ ಮನೆದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತು ಅವರು ಅಲರ್ಟ್ ಮಾಡಿದರು. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು. ಇವತ್ತು ಬೆಳಿಗ್ಗೆ ಕಳ್ತನದ ಕಂಪ್ಲೇಂಟ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಗ್ ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ. ನಮ್ಮ ಅಡಿಷನಲ್ SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಾವು ಸ್ಪೆಷಲ್ ತಂಡ ಫಾರ್ಮ್ ಮಾಡಿದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಪತ್ತೆ ಹಚ್ತೀವಿ, ಆರೋಪಿದು ಪತ್ತೆ ಹಚ್ತೀವಿ. ಟೋಟಲ್ ವ್ಯಾಲ್ಯೂ ನಮ್ಮ ಇರೋ ಮಾಹಿತಿ ಪ್ರಕಾರ ಈಗ 7 ತೊಲೆ ಬಂಗಾರದು ಸುಮಾರು 3.5 ಲಕ್ಷದಿಂದ 4 ಲಕ್ಷ ಆಗ್ತದೆ. ಸುಮಾರು 1 ಗಂಟೆಗೆ ಆಗಿರುವಂತಹ ಒಂದು ಈ
ಒಂದು ಕೃತ್ಯ. ಸೊ ತದನಂತರ 1.5 ಗಂಟೆಗಳ ಕಾಲ ನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ. ಸೊ ಅವಾಗ ಪೊಲೀಸರು ಎನ್ಕ್ವೈರಿ ಸಹ ನಡೆಸ್ತಾ ಇದ್ದಾರೆ. ಸೊ ಈ ರೀತಿ ಈ ಒಂದು ಪ್ರಕರಣ ನಡೀತಿರುವಂಥದ್ದು. ಮಾಧ್ಯಮಗಳಲ್ಲಿ ಮಗಳು CCTVಯನ್ನು ನೋಡಿ ತಂದೆಗೆ ಹೇಳಿದ್ರು ಅನ್ನುವಂತಹ ಮಾಹಿತಿ ಇದೆ. ಆದರೆ ಇಲ್ಲಿ ತಂದೆನೇ ಎಚ್ಚರ ಆಗತ್ತೆ ಅವ್ರಿಗೆ, ಅಂದರೆ ತಮ್ಮ ಹೆಂಡತಿ ಎಚ್ಚರಿಸಿದಾಗ ಅವಾಗ ಮಗಳಿಗೆ ಫೋನ್ ಮಾಡ್ತಾರೆ. ನೋಡಮ್ಮ, ಹೊರಗಡೆ ಒಂಥರ ಸಪ್ಪಳ ಆಗ್ತಾ ಇದೆ, ಸೌಂಡ್ ಆಗ್ತಾ ಇದೆ, ಸೊ ಏನು ನೋಡು ಅಂತ ಹೇಳಿದಾಗ ಮಗಳು ಹೇಳ್ತಾರೆ, ಸೊ ಕಳ್ಳರು ಬಂದಿದ್ದಾರೆ, ಸೊ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಆ CCTV ಫುಟೇಜ್ಗಳನ್ನು ತಂದೆಗೆ ಕಳಿಸ್ತಾರೆ. ತಂದೆ ವಾಟ್ಸಪ್ ಮಾಡ್ತಾರೆ. ಸೊ ತದನಂತರ ಆ ಫುಟೇಜ್ಗಳನ್ನು ಪೊಲೀಸರಿಗೆ ಈ ಹನುಮಗೌಡರು ಕೊಡ್ತಾರೆ. ಇಷ್ಟು ಪ್ರಕರಣದ ಅಪ್ಡೇಟು. ಸೊ ಈ ಒಂದು ಪ್ರಕರಣದ ಮುಂದಿನ ಅಪ್ಡೇಟ್ಗಳನ್ನು ನಮ್ಮ KTTV ನಿಮಗೆ ತಿಳಿಸ್ತಾ ಹೋಗುತ್ತೆ. ಸಾಧ್ಯವಾದರೆ SP ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವೂ ಸಹ ನಾವು ಮಾಡ್ತೇವೆ. ತದನಂತರ ಈ ಚಡ್ಡಿ ಗ್ಯಾಂಗ್ ಅಂತ ಏನು ಹೇಳಲಾಗ್ತಿದೆ, ಸೊ ಈ ಗ್ಯಾಂಗನ್ನು ಬಂಧಿಸ್ತಾರ ಬಾಗಲಕೋಟೆ ಪೊಲೀಸರು ಅನ್ನೋದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಸಹ ಮಾಡ್ತೇವೆ. ನಂತರ ಇದು ನಿಜಕ್ಕೂ ಚಡ್ಡಿ ಗ್ಯಾಂಗಾ ಅಥವಾ ಅಲ್ಲೇ ಇರುವಂತಹ ಒಂದು ಲೋಕಲ್ ಗ್ಯಾಂಗಾ ಅನ್ನೋದನ್ನು ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಮ್ಮ KTTV ಮಾಡುತ್ತೆ. ಸೊ ನೋಡ್ತಾ ಇರಿ KTTV ಕನ್ನಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವರದಿಯೊಂದಿಗೆ ಅಥವಾ ಅಪ್ಡೇಟ್ ಒಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಹಟ್ಪದ್.